ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ಪ್ರೀತಿಯ ರೋಜಾ ಮನು ಪಾಟೀಲ್. ಇವತ್ತು ನಮ್ಮ ಜೊತೆಗಿರೋ ತುಂಬ ಸ್ಪೆಷಲ್ ಗೆಸ್ಟ್ ಯಾರಪ್ಪ ಅಂತ ಹೇಳಿದ್ರೆ ಇವರು ಹೂಗಳ ರಾಣಿ ಆ್ಯಂಡ್ ಪಡ್ಡೆ ಹುಡುಗರು ಈಗಲೂ ಕೂಡ ಯಾವಾಗಪ್ಪ ಇವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಇವರು 50ನೇ ಸಿನಿಮಾದ ಮುಖಾಂತರ ನಮ್ಮೆಲ್ಲರ ಮುಂದೆ ಹಾಜರಾಗ್ತಾ ಇದ್ದಾರೆ. ಜೊತೆಗೆ ಹೂವಿನ ಬುಟ್ಟಿಯನ್ನು ಪಕ್ಕಕ್ಕಿಟ್ಟು ರಿವಾಲ್ವರ್ನ ನಿಮ್ಮ ಮುಂದೆ ಎತ್ಕೊಂಡು ರಗ್ಗಡ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾವ ಸಿನಿಮಾ, ಏನು, ಏನನ್ನ ಡಿಟೆಕ್ಟ್ ಮಾಡೋಕೆ ಹೊರಟಿದ್ದಾರೆ ಅವ್ರನ್ನೇ ಕೇಳ್ತಾ ಹೋಗೋಣ. ಯಾರಂತ ನೀವೀಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ. ನಿಮ್ಮೆಲ್ಲರ ಪ್ರೀತಿಯ ಅಚ್ಚು ಮೆಚ್ಚಿನ ಒನ್ ಆ್ಯಂಡ್ ಓನ್ಲಿ ಬಾರಿ ಬ್ಯೂಟಿಫುಲ್ ಗಾರ್ಜಿಯಸ್ ಪ್ರಿಯಾಂಕಾ ಉಪೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್ ಹಾಯ್. ಹಾಯ್, ನಮಸ್ಕಾರ. ಥ್ಯಾಂಕ್ ಯು. ದಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಸೋ ಮಚ್. ಯು ಮೇಡ್ ಮೈ ಡೇ ಮ್ಯಾಮ್. ಥ್ಯಾಂಕ್ ಯು. ಡಿಟೆಕ್ಟ್ ಮಾಡೋಕ್ಕೆ ಹೊರಟಿದ್ದೀರಾ. ನಾವು ಹೂವೇ ಹೂವೇ ಸಾಂಗ್ ನೆನಪಾಗುತ್ತೆ ಪ್ರಿಯಾಂಕಾ ಮ್ಯಾಮ್ ಅಂತ ನೋಡಿದ ತಕ್ಷಣ, ಹೆಸರು ಕೇಳಿದ ತಕ್ಷಣ. ಇವಾಗೆಲ್ಲ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂತಹ ಸಿನಿಮಾಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹೂವು ಪ್ರೀತಿ ಪ್ರೇಮಗಿಂತ ಜಾಸ್ತಿ ಹೆಚ್ಚಾಗಿ ಡಿಟೆಕ್ಟಿವ್, ಫುಲ್ಲು ಏನೋ ಒಂದು ರಿಸರ್ಚ್ ಆ ಥರನೇ ನೋಡ್ತಾ ಇದ್ದೀವಿ. ಡಿಫ್ರೆಂಟ್ ಲುಕ್. ಸೊ ಹೊಸ ಸಿನಿಮಾ 50ರ ಸಂಭ್ರಮ ಹೇಗಿದೆ? ಇಲ್ಲ, ತುಂಬ ಖುಷಿ ಆಗ್ತಿದೆ. 50ನೇ ಸಿನಿಮಾ ಅಂದರೆ ಖಂಡಿತ ನಾನು ಆ್ಯಕ್ಚುಲಿ ದಟ್ ಜರ್ನಿ ಈಸ್ ಡೆಡಿಕೇಟೆಡ್ ಟು ಆಲ್ ದ ಟೀಮ್ಸ್. ನನ್ನ ಪ್ರತಿಯೊಂದು ಸಿನಿಮಾ ಅಂದರೆ ಟೀಮ್ ಎಫರ್ಟ್ ಅಂತ ಹೇಳ್ಬಹುದು. ಸೊ ಖಂಡಿತ ಲೈಕ್ 50 ಮೂವೀಸ್ ಅಂದರೆ 50 ಟೀಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ನನ್ನ ಫ್ಯಾಮಿಲಿ, ನನ್ನ ಫ್ಯಾನ್ಸ್, ಆಡಿಯನ್ಸ್ ತುಂಬಾ ಮುಖ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಲೈಕ್ ಇದು ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಸೊ ತುಂಬ ಖುಷಿ ಆಗುತ್ತೆ, ಇಮೋಷನಲ್ ಕೂಡ ಆಗ್ತಾ ಇದ್ದೀನಿ ನಾನು ಸ್ವಲ್ಪ. ಬಟ್ ಅದ್ರ ಜೊತೆಲಿ ಈ ಮೂವಿ ನನ್ನ 50th ಮೂವಿ ನನಗೆ ಪರ್ಸ್ನಲಿ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಇದು ಐ ಥಿಂಕ್ ಫಸ್ಟ್ ಡಿಟೆಕ್ಟಿವ್ ಮೂವಿ ಇನ್ ಕನ್ನಡ ಫೀಮೇಲ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ಸೊ ಇದುವರೆಗೂ ಯಾರೂ ಮಾಡಿರಲಿಲ್ಲ ನನಗೆ ಗೊತ್ತಿರೋ ಹಾಗೆ. ಅದ್ರ ಜೊತೆಲಿ ಒಂದು ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಒಂದು ಮಾದರಿ ಅನ್ನೋ ಥರ ಒಂದು ಪಾತ್ರ. ನನ್ನ ಕ್ಯಾರೆಕ್ಟರ್ ತೀಕ್ಷ್ಣ, ಮೂವಿನಲ್ಲಿ ಹೆಸರು ತೀಕ್ಷ್ಣ. ತೀಕ್ಷ್ಣ ಅಂದರೆ ಶಾರ್ಪ್, ಇಂಟೆಲಿಜೆಂಟ್. ಸೊ ಅಲಾಂಗ್ ವಿತ್ ಫೈಟ್ಸ್ ಅವ್ರ ಬುದ್ಧಿ ಉಪಯೋಗಿಸಿ ಹೆಂಗೆ ಎಲ್ಲ ಸಾಲ್ವ್ ಮಾಡ್ತಾರೆ ಅನ್ನೋ ಥರ ಇದೆ ಮೂವಿನಲ್ಲಿ. ಚಿಕ್ಕ ವಯಸ್ಸಲ್ಲಿ ಸ್ಟ್ರಗಲ್ಸು, ಅದ ನಂತರ ಹೇಗೆ ಅವ್ರು ಸ್ಟ್ರಗಲ್ ಆಗಿ ಸ್ಟ್ರಗಲ್ ಮಾಡಿ ಅವರು ಡಿಟೆಕ್ಟಿವ್ ಆಗಿ ಆಮೇಲೆ ತಿರ್ಗಾ ಕೇಸ್ಗಳೆಲ್ಲ ಸಾಲ್ವ್ ಮಾಡೋದು. ಸೊ ಐ ಥಿಂಕ್ ಇಟ್ ವಿಲ್ ಇನ್ಸ್ಪೈರ್ ದ ಯಂಗರ್ ಜನರೇಷನ್ ದಟ್ ಲೈಫಲ್ಲಿ ಏನಾರೋ ಒಂದು ಇಶ್ಯೂಸ್ ಬಂದ್ರೂ ವಿ ಹ್ಯಾವ್ ಟು ಬಿ ಸ್ಟ್ರಾಂಗ್, ವಿ ಹ್ಯಾವ್ ಟು ಫೈಟ್, ವಿ ಹ್ಯಾವ್ ಟು ಕೀಪ್ ಚೇಸಿಂಗ್ ಅವರ್ ಡ್ರೀಮ್ಸ್. ಆ್ಯಂಡ್ ಸೊ ಆ ಥರ ಒಂದು ಪಾಸಿಟಿವ್ ಮೆಸೇಜ್ ಇದೆ ಮೂವಿನಲ್ಲಿ. ಅದ್ರ ಜೊತೆಲಿ ಹಲವಾರು ಹೊಸ ಕಲಾವಿದರು ಇದ್ದಾರೆ. ಅವರು ಕೂಡ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಅವ್ರ ಪಾತ್ರಗಳು ಮಾಡಿದ್ದಾರೆ. ಸೊ ನಮ್ಮ DOP ಮನು ಅವರು, ಸೆಟ್ ಆಗಲಿ, ನಮ್ಮ ತ್ರಿವಿಕ್ರಮ್ ಅವ್ರದ್ದು ವರ್ಕ್ ಆಗಲಿ, ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಪಟ್ಟು ತುಂಬ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಈ ಮೂವಿ ನೀವು ವಿಜುವಲ್ಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೇಮ್ ಒಂದು ಹಾಲಿವುಡ್ ಲೆವೆಲ್ ಡಿಟೆಕ್ಟಿವ್ ಮೂವಿಯಲ್ಲಿ ಹೆಂಗೆ ಲೈಟ್ ಆ್ಯಂಡ್ ಶೇಡ್ ಆ ಥರ ಫ್ರಮ್ ದ ಡೇ ಒನ್ ಆ ಥರನೇ ಲೈಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನಿಮ್ಮ ಲುಕ್ ಕೂಡ ಹೌದು, ಆ ಕ್ಯಾಪ್ ಆಗಿರ್ಬೋದು. ಥ್ಯಾಂಕ್ ಯು. ಕಂಪ್ಲೀಟ್ ಆಗಿ ಅದೇ ಲುಕ್. ಯಾ. ಸೊ ಅದೇ ಮೋಸ್ಟ್ ಆಫ್ ಮೈ ಮೂವೀಸ್ ಲೈಕ್ ನಾನು ತುಂಬ ಇನ್ವಾಲ್ವ್ ಆಗ್ತೀನಿ ನನ್ನ ಲುಕ್ ಆ್ಯಂಡ್ ಫೀಲ್ ಹೇಗಿರಬೇಕಂತ. ಬಟ್ ಇದರಲ್ಲಿ ಆ್ಯಕ್ಚುಲಿ ಆ ಟೀಮ್ ಟೇಕ್ ಓವರ್ ಮಾಡಿ ಅವ್ರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು. ಲೆದರ್ ಕಾರ್ಸೆಟ್ಗಳಾಗಲಿ, ವೈಟ್ ಶರ್ಟ್ಸ್ ವಿತ್ ಪ್ಯಾಂಟ್ಸ್ ಆಗಲಿ, ಜಾಕೆಟ್ಸ್ ಆಗಲಿ, ಸೊ ಪ್ರತಿಯೊಂದು ಲುಕ್ ಅವರೇ ಡಿಸೈನ್ ಮಾಡಿರೋದು. ಇದರಲ್ಲಿ ನಾನು ಸಂಪೂರ್ಣವಾಗಿ ನನ್ನ ರಘುಗೆ ಕ್ರೆಡಿಟ್ ಹೇಳಬೇಕು, ಇದು ತ್ರಿವಿಕ್ರಮ್ ರಘುಗೆ. ಬಿಕಾಸ್ ಫುಲ್ ಲುಕ್ ಡಿಸೈನ್ ಅವರೇ ಪ್ಲ್ಯಾನ್ ಮಾಡಿದ್ರು, ಹೀಗಿರಬೇಕು ಅಂತ ಹೇಳಿದಕ್ಕೆ ನಾನು ಜಸ್ಟ್ ಫಾಲೋ ಮಾಡಿದ್ದೀನಿ ಅಷ್ಟೇ. ಸೂಪರ್. ಎಲ್ಲ ಕ್ರೆಡಿಟ್ಸ್ ರಘು ಸರ್. ಎಸ್ ಖಂಡಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.